ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು. ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಪ್ರತಿ ವರ್ಷ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ವಿಶೇಷ ಪೂಜೆ ನಡೆಯುತ್ತೆ ಅಂತ ಹೇಳಿ ಲಕ್ಷಾಂತರ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಹಾಗಾಗಿ ಅವತ್ತಿನ ದಿವಸಗಳಲ್ಲಿ ನಾವು ವಿಶೇಷವಾದಂತಹ ವ್ಯವಸ್ಥೆನ ಮಾಡಬೇಕಾಗಿರುತ್ತೆ. ಈ ವರ್ಷವೂ ಕೂಡ ಈ ತಿಂಗಳು 17ನೇ ತಾರೀಕಿಂದ ಜುಲೈ 17ನೇ ತಾರೀಕಿಂದ ಆಗಸ್ಟ್ 7ನೇ ತಾರೀಕು ತನಕ ವಿಶೇಷವಾದಂತಹ ಪೂಜಾ ದಿವಸಗಳಿರುತ್ತೆ. ಹಾಗಾಗಿ ಭಕ್ತಾದಿಗಳು ಬರ್ತಾರೆ. ಸೊ ನಾವು ಪ್ರಾಧಿಕಾರದಲ್ಲಿ ಒಂದು ಸಭೆ ಮಾಡಿ ಇವತ್ತು ಆ ದಿವಸಗಳಲ್ಲಿ ಭಕ್ತರು ಬಂದಾಗ ಅವರನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಕೇಳಿ ಆ ವ್ಯವಸ್ಥೆ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂತೇಳಿ ಚರ್ಚೆ ಮಾಡಿ ಇವತ್ತು ಆ ಎಲ್ಲ ಸಿದ್ಧತೆಗಳು ಆಗುವಂಗೆ ಸೂಚನೆ ಕೊಟ್ಟಿದೆ. ಕಳೆದ ಬಾರಿ ಮುಖ್ಯವಾಗಿ ಏನಾಗಿತ್ತು ಅಂತಂತಂದರೆ VIP ಬಂದಿದ್ದರಿಂದ ಸಾಮಾನ್ಯ ಸರ್ಕಲಿರೋರಿಗೆ ಮತ್ತು 300 ರೂಪೀಸ್ ಟಿಕೆಟ್ ತೊಗೊಂಡಿರೋರಿಗೆ ತೊಂದರೆ ಆಗಿತ್ತು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಮ್ಯಾನೇಜ್ ಮಾಡಬೇಕಾಗಿದೆ. ಮುಖ್ಯವಾಗಿ ಪಾಪ ಸಾಮಾನ್ಯ ಸರ್ಕಲ್ ಬರೋರಿಗೆ ತೊಂದರೆ ಆಗಬಾರ್ದು. ಅವ್ರು ಎಷ್ಟೊಂದು ಅವರ್ಸ್ ನಿಂತ್ಕೊಂಡು ದೇವ್ರ ದರ್ಶನಕ್ಕೆ ಕಾಯ್ತಿರ್ತಾರೆ. ಅವರಿಗೆ ಅನಗತ್ಯವಾಗಿ ತುಂಬ ಹೆಚ್ಚು ಸಮಯಕ್ಕೆ ನಿಲ್ಲಿಸಬಾರ್ದು VIP ಕಾರಣದಿಂದ. ಸೊ ಹಾಗಾಗಿ ಕ್ರೌಡ್ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಅವತ್ತಿನ ದಿವಸ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ನ ಬಿಡೋದಿಲ್ಲ. ಬೆಟ್ಟದ ಮೇಲಕ್ಕೆ ಲಲಿತ್ ಮಹಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಎಲ್ಲ ಪ್ರೈವೇಟ್ ವೆಹಿಕಲ್ಸ್ಗಳು ಅಲ್ಲೇ ಪಾರ್ಕ್ ಮಾಡಬೇಕಾಗುತ್ತೆ. ನಂತರ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಅಂತ ಹೇಳಿ ಅಲ್ಲಿಂದ ಮತ್ತೆ KSRTC ಬಸ್ಗಳನ್ನು ನಾವು ವ್ಯವಸ್ಥೆ ಮಾಡಿರ್ತೀವಿ. ಸೊ ಎಲ್ಲ ಭಕ್ತಾದಿಗಳು ಅಲ್ಲಿ KSRTC ಬಸ್ ಹತ್ಕೊಂಡು ಅಲ್ಲಿಂದ ಚಾಮುಂಡಿ ಬೆಟ್ಟದಲ್ಲಿರುವಂಥ ಪಾರ್ಕಿಂಗ್ ಸ್ಥಳಕ್ಕೆ ಬರ್ತಾರೆ ಮತ್ತು ಅಲ್ಲಿಂದ ಕ್ಯೂನಲ್ಲಿ ಹೋಗ್ತಾರೆ. ಸೊ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು. ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಪ್ರತಿ ವರ್ಷ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ವಿಶೇಷ ಪೂಜೆ ನಡೆಯುತ್ತೆ ಅಂತ ಹೇಳಿ ಲಕ್ಷಾಂತರ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಹಾಗಾಗಿ ಅವತ್ತಿನ ದಿವಸಗಳಲ್ಲಿ ನಾವು ವಿಶೇಷವಾದಂತಹ ವ್ಯವಸ್ಥೆನ ಮಾಡಬೇಕಾಗಿರುತ್ತೆ. ಈ ವರ್ಷವೂ ಕೂಡ ಈ ತಿಂಗಳು 17ನೇ ತಾರೀಕಿಂದ ಜುಲೈ 17ನೇ ತಾರೀಕಿಂದ ಆಗಸ್ಟ್ 7ನೇ ತಾರೀಕು ತನಕ ವಿಶೇಷವಾದಂತಹ ಪೂಜಾ ದಿವಸಗಳಿರುತ್ತೆ. ಹಾಗಾಗಿ ಭಕ್ತಾದಿಗಳು ಬರ್ತಾರೆ. ಸೊ ನಾವು ಪ್ರಾಧಿಕಾರದಲ್ಲಿ ಒಂದು ಸಭೆ ಮಾಡಿ ಇವತ್ತು ಆ ದಿವಸಗಳಲ್ಲಿ ಭಕ್ತರು ಬಂದಾಗ ಅವರನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಕೇಳಿ ಆ ವ್ಯವಸ್ಥೆ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂತೇಳಿ ಚರ್ಚೆ ಮಾಡಿ ಇವತ್ತು ಆ ಎಲ್ಲ ಸಿದ್ಧತೆಗಳು ಆಗುವಂಗೆ ಸೂಚನೆ ಕೊಟ್ಟಿದೆ. ಕಳೆದ ಬಾರಿ ಮುಖ್ಯವಾಗಿ ಏನಾಗಿತ್ತು ಅಂತಂತಂದರೆ VIP ಬಂದಿದ್ದರಿಂದ ಸಾಮಾನ್ಯ ಸರ್ಕಲ್ ಇರೋರಿಗೆ ಮತ್ತು 300 ರೂಪೀಸ್ ಟಿಕೆಟ್ ತೊಗೊಂಡಿರೋರಿಗೆ ತೊಂದರೆ ಆಗಿತ್ತು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಮ್ಯಾನೇಜ್ ಮಾಡಬೇಕಾಗಿದೆ. ಮುಖ್ಯವಾಗಿ ಪಾಪ ಸಾಮಾನ್ಯ ಸರ್ಕಲ್ ಬರೋರಿಗೆ ತೊಂದರೆ ಆಗಬಾರ್ದು. ಅವ್ರು ಎಷ್ಟೊಂದು ಅವರ್ಸ್ ನಿಂತ್ಕೊಂಡು ದೇವ್ರ ದರ್ಶನಕ್ಕೆ ಕಾಯ್ತಿರ್ತಾರೆ. ಅವರಿಗೆ ಅನಗತ್ಯವಾಗಿ ತುಂಬ ಹೆಚ್ಚು ಸಮಯಕ್ಕೆ ನಿಲ್ಲಿಸಬಾರ್ದು VIP ಕಾರಣದಿಂದ. ಸೊ ಹಾಗಾಗಿ ಕ್ರೌಡ್ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಅವತ್ತಿನ ದಿವಸ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ನ ಬಿಡೋದಿಲ್ಲ. ಬೆಟ್ಟದ ಮೇಲಕ್ಕೆ ಲಲಿತ್ ಮಹಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಎಲ್ಲ ಪ್ರೈವೇಟ್ ವೆಹಿಕಲ್ಸ್ಗಳು ಅಲ್ಲೇ ಪಾರ್ಕ್ ಮಾಡಬೇಕಾಗುತ್ತೆ. ನಂತರ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಅಂತ ಹೇಳಿ ಅಲ್ಲಿಂದ ಮತ್ತೆ KSRTC ಬಸ್ಗಳನ್ನು ನಾವು ವ್ಯವಸ್ಥೆ ಮಾಡಿರ್ತೀವಿ. ಸೊ ಎಲ್ಲ ಭಕ್ತಾದಿಗಳು ಅಲ್ಲಿ KSRTC ಬಸ್ ಹತ್ಕೊಂಡು ಅಲ್ಲಿಂದ ಚಾಮುಂಡಿ ಬೆಟ್ಟದಲ್ಲಿರುವಂಥ ಪಾರ್ಕಿಂಗ್ ಸ್ಥಳಕ್ಕೆ ಬರ್ತಾರೆ ಮತ್ತು ಅಲ್ಲಿಂದ ಕ್ಯೂನಲ್ಲಿ ಹೋಗ್ತಾರೆ.